ಧಾರವಾಡದ ಸತ್ತೂರಿನಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಮಂಜುನಾಥ ಮಕ್ಕಳಗೇರಿ ಧ್ವಜಾರೋಹಣ ನೆರವೇರಿಸಿದರು. ಸತ್ತೂರಿನ ಸರ್ಕಾರಿ ಶಾಲೆಯಲ್ಲಿ ವಿಜೃಂಭಣೆಯ 80ನೇ ಸ್ವಾತಂತ್ರ್ಯೋತ್ಸವ ಮಂಜುನಾಥ ಮಕ್ಕಳಗೇರಿ ಅವರಿಂದ ಧ್ವಜಾರೋಹಣ. ಕರ್ನಾಟಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸತ್ತೂರಿನಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಿಜೆಪಿ ಗ್ರಾಮೀಣ ಮುಖಂಡರಾದ ಮಂಜುನಾಥ ಮಕ್ಕಳಗೇರಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ದೇಶದ ಮಹಾನ್ ಕ್ರಾಂತಿಕಾರಿಗಳು ಮಾಡಿದ ತ್ಯಾಗ ಮತ್ತು ಬಲಿದಾನಗಳನ್ನು ಇಂದಿನ ಯುವ ಪೀಳಿಗೆ ಎಂದಿಗೂ ಮರೆಯಬಾರದು. ಪ್ರತಿಯೊಬ್ಬರು ದೇಶ ಪ್ರೇಮ ಬೆಳೆಸಿಕೊಂಡು ಭಾರತವನ್ನ ಮತ್ತೊಮ್ಮೆ ವಿಶ್ವಗುರುವನ್ನಾಗಿ ಮಾಡಲು ಶ್ರಮಿಸಬೇಕು ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ರಮೇಶ್ ಕಾಂಬಳೆ ಹಾಗೂ ಗಣ್ಯರುಗಳಾದ ಮಲ್ಲಯ್ಯ ಹಿರೇಮಠ್, ಪತ್ರೇಗೌಡ, ಚನ್ನಬಸಪ್ಪ ಕರಡೆಣ್ಣವರ್, ಶಂಕರ್ ಪಾಟೀಲ್, ಗುರುಪ್ರಸಾದ್ ಕರಡೆಣ್ಣವರ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಊರಿನ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್ ಕಿರಣ್ ಗೌಡ, ತುಪ್ಪದಗೌಡ, ಪ್ರಶಾಪವತಿ, ಬಿಗುಪಳ್ಳಿ. ಕ್ರಾಂತಿಕಾರಿ ಮಾಡ್ತಾನೆ, ತನ್ನ ಇಡೀ ಜೀವನವನ್ನು ಮುಡುಪಾಗಿರ್ತಾನೆ. ಕೊನೆಗೆ ನಮ್ಮವರ ಕುತಂತ್ರದಿಂದ ವೀರಭದ್ರ ತಿವಾರಿ ಎನ್ನುವಂತ ಕುತಂತ್ರ ನಾಯಿಯಿಂದ ಅಲ್ಫ್ರೆಡ್ ಪಾರ್ಕ್ನಲ್ಲಿ ಮುಂದಿನ ಕ್ರಾಂತಿಗಳ ಬಗ್ಗೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಸುಳುವನ್ನು ನೀಡ್ತಾರೆ. ಬ್ರಿಟಿಷರು ಅಲ್ಫ್ರೆಡ್ ಪಾರ್ಕ್ನಲ್ಲಿ ಆ ಗಿಡದ ಸುತ್ತುವರೆದು ನಿಲ್ತಾರೆ. ಸುತ್ತುವರೆದು ನಿಂತಾಗ ಚಂದ್ರಶೇಖರ್ ಅಳ್ಕೋದಿಲ್ಲ. ತನ್ನಲ್ಲಿ ಇರ್ತಕ್ಕಂಥ ಪಿಸ್ತೂಲ್ ಅನ್ನು ಹೊರಗಿಟ್ಟಿದ್ದಾರೆ. ಒಂದೊಂದು ಪಿಸ್ತೂಲಿನ, ಒಂದೊಂದು ಮೂಟಿನಿಂದ ಒಂದೊಂದು ಬ್ರಿಟಿಷ್ ಅಧಿಕಾರಿಗಳನ್ನ ನೆಲಕ್ಕೆ ಹೊರದುಳಿಸ್ತಾನೆ. ಕೊನೆಗೆ ಒಂದೇ ಒಂದು ಗುಂಡಿದ್ದಾಗ ತನ್ನ ಸಣ್ಣ ವಯಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿದ ನೆನಪು ಮಾಡ್ಕೊಳ್ತಾನೆ. ನಾನು ಆಜಾದ್ ಆಗಿ ನೆನಪು ಮಾಡ್ಕೊಂಡು ಒಂದು ಗುಂಡನ್ನ ತನ್ನ ತಲೆಗೆ ಹೊತ್ತಿಸಿಕೊಂಡು ಯಾರದೇ ಕೈಗೆ ಸಿಗದೆ ಆಜಾದ್ ಆಗಿ ಹುತಾತ್ಮನಾಗ್ತಾನೆ. ಇಂಥವರಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ. ಸಹೋದರನ ವಿನಾಕಾರಣವಾಗಿ ಗಲ್ಲಿಗೇರಿಸುವುದನ್ನ ಸ್ವತಂತ್ರ ವೀರ ವಿನಾಯಕ್ ದಾಮೋದರ ಸಾವರ್ಕರ್ ನೋಡ್ತಾನೆ. ತನ್ನ ಬಾಲಕ ಮಣಿ ಹೋಗ್ತಾನೆ, ದೇವರ ಮನೆಯಲ್ಲಿ ದೀಪವನ್ನು ಬೆಳತಾನೆ. ತಾಯಿ ಭಾರತಾಂಬೆಗೆ ಹೇಳ್ತಾನೆ, ನನ್ನವರು ಯಾರು ಅನ್ಯಾಯ ಮಾಡಿಲ್ಲ, ಅವಮಾನ ಮಾಡಿಲ್ಲ, ಅಪಮಾನ ಮಾಡಿಲ್ಲ, ಗೌರವ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಆದ್ರೂ ನನ್ನವರಿಗೆ ಗಲ್ಲು ಶಿಕ್ಷೆ ಯಾಕೆ ಕೊಡ್ತಾರೆ? ತಾಯಿ ತನ್ನ ಬಾಲಕ ಪ್ರತಿಜ್ಞೆ ಮಾಡ್ತಾನೆ, ತಾಯಿಗೋಸ್ಕರ ನನ್ನ ಜೀವನ. ಇಂಗ್ಲೆಂಡ್ ಹೋಗ್ತಾನೆ, ಇಂಗ್ಲೆಂಡ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾನೆ. ಇಂಗ್ಲೆಂಡ್ ನಲ್ಲಿ ಭಾರತೀಯ ಎಲ್ಲ ವಿದ್ಯಾರ್ಥಿಗಳು ಒಂದುಗೂಡಿಸ್ತಾನೆ. ಅವರೆಲ್ಲರ ಹೃದಯದಲ್ಲಿ ತಾಯಿ ಭಾರತಾಂಬೆಯ ಸ್ವತಂತ್ರ ಮುಕ್ತಿಗೋಸ್ಕರ ನಾವೆಲ್ಲರೂ ಬದುಕಬೇಕು, ಹೋರಾಡಬೇಕಂದ್ರೆ ಅವರಲ್ಲಿ ತಾಯಿ ಭಾರತಾಂಬೆಯ ದೀಪವನ್ನು ಬೆಳೆಸ್ತಾನೆ. ಇದರ ಪರಿಣಾಮವಾಗಿ ಅಲ್ಲಿ ಇರ್ತಕ್ಕಂಥ ಓದಲಿಕ್ಕೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ವಿನಾಯಕ್ ದಾಮೋದರ ಸಾವರ್ಕರ್ ಶಿಷ್ಯರಾಗ್ತಾರೆ. ಅಲ್ಲಿ ತಾಯಿ ಭಾರತಾಂಬೆಯ ಮುಕ್ತಿಗೋಸ್ಕರ ಹೋರಾಟ ಮಾಡ್ತಾರೆ. ಇದನ್ನ ತಿಳಿದು ಸಾವರ್ಕರಿಗೆ ಕರಿನೀರಿನ ಶಿಕ್ಷೆಯನ್ನು ಕೊಡ್ತಾರೆ. ಸಮುದ್ರದಲ್ಲಿ ಹಡಗಿನ ಮುಖಾಂತರ ಕರೆದುಕೊಂಡು ಬರ್ತಾರೆ. ಫ್ರಾನ್ಸಿನ ದಡದಲ್ಲಿ ಹಡಗು ಇರುತ್ತೆ. ಆ ಹಡಗಿನಿಂದ ನಾನು ಸಾಗಬೇಕು, ತಾಯಿ ಭಾರತವನ್ನು ಮುಕ್ತಿ ಮಾಡಿಸ್ಬೇಕಂತೇಳಿ ಶೌಚಕ್ಕೆ ಹೋಗುವ ನೆಪ ಮಾಡಿ ಶೌಚದ ರಂಧ್ರವನ್ನು ನೋಡ್ತಾರೆ. ಅದನ್ನು ಪಾರಾಗಬೇಕಂತಾರೆ. ಶೌಚದ ರಂಧ್ರ ಸಾಧಿಸಿರುತ್ತೆ, ಹುಟ್ಟಿಗೆ ಮಾತ್ರ ಪಾರಾಗುತ್ತೆ. ಆದ್ರೂ ಮೈಯನ್ನ ಹಿಡಿಗಿ ತಿರುಗಿ ತಾಕ್ತಾರೆ. ಮೈಯೆಲ್ಲ ಹರಿದು ರಕ್ತ ಸೋರುತ್ತೆ. ಸಮುದ್ರ ಹೊರಗೆ ನೋಡಿದ್ರೆ ಆಳವಾದ ಸಮುದ್ರದಲ್ಲಿ ಜಿಗಿತಾರೆ. ಮೈಗೆ ರಕ್ತ ಬಂದಾಗ, ಉಪ್ಪುತ್ತಾಗದಾಗ ಅದರ ಉರಿಯ ಪರಿಕಲ್ಪನೆ ಮಾಡ್ಕೋಬಹುದು. ಆದ್ರೂ ಆಳಕ್ಕೆ ಜಿಗಿತಾರೆ. ಇದನ್ನ ಬ್ರಿಟಿಷ್ ಸೈನಿಕರು ನೋಡ್ತಾರೆ, ಗುಂಡಿನ ಸುರಿಮಳೆಗೈತಾರೆ. ಆದ್ರೂ ಸ್ವತಂತ್ರ ವೀರ ವಿನಾಯಕ್ ದಾಮೋದರ ಸಾವರ್ಕರ್ ಈಗ ಫ್ರಾನ್ಸಿನ ದಡವನ್ನು ಸೇರ್ತಾರೆ. ಅಲ್ಲಿ ನಿರಾಳವಾಗಿ ಉಸಿರು ಬಿಡ್ತಾರೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ನನ್ನನ್ನು ಯಾರು ಬಂಧಿಸುವುದಿಲ್ಲ ಅಂತ ವಿಚಾರ ಮಾಡ್ತಾರೆ. ಆದರೆ ಫ್ರಾನ್ಸಿನ ಪೊಲೀಸರು ದುಡ್ಡಿನ ಆಮಿಷಕ್ಕೆ ಒಳಗಾಗಿ ಮತ್ತೆ ಹಿಡಿದು ಬ್ರಿಟಿಷ್ ಸೈನಿಕರಿಗೆ ಕೊಡ್ತಾರೆ. ಅಂಡಮಾನ್ ನಿಕೋಬಾರ್ ಜೈಲಿಗೆ ಬರ್ತಾರೆ. 2 ಕರಿನಿನ ಶಿಕ್ಷೆಗೆ ಅನುಭವಿಸ್ತಾರೆ. ರಕ್ತಗಿರಿಗೆ ಬರ್ತಾರೆ. ಹರಿಜನ ಗಿರಿಜನನ ಮೇಲೆತ್ತುವ ಸಲುವಾಗಿ ಪ್ರತಿಜ್ಞೆ ಪಾವನ ಮಂದಿರವನ್ನು ಕಟ್ತಾರೆ. ಜನ ಸೇವೆ ಮಾಡ್ತಾರೆ. ತಾಯಿ ಭಾರತವನ್ನೇ ಸೇವೆ ಮಾಡ್ತಾರೆ. 1966ರಲ್ಲಿ ಹುತಾತ್ಮರಾಗ್ತಾರೆ. ಇಂಥ ಎಲ್ಲ ಮಹಾನ್ ನಾಯಕರ ಶ್ರಮ, ಅವರ ರಕ್ತ ದಾನದಿಂದ ನಮಗೆಲ್ಲರಿಗೆ ಸ್ವತಂತ್ರ ಸಿಕ್ಕಿದೆ. ಆದ್ರೆ
ಕಳ್ಕೊಂಡ್ವಿ, ಇಂಡೋನೇಷ್ಯಾ ಕಳ್ಕೊಂಡ್ವಿ, ಕಾಂಬೋಡಿಯಾ ಕಳ್ಕೊಂಡ್ವಿ. ಇವೆಲ್ಲ ಭಾರತದ ಭಾಗವಾಗಿದ್ದು ನಾವು ತುಂಡರಿಸಿದ ಭಾರತವನ್ನು ನಾವು ಇವತ್ತು ಪಡ್ಕೊಂಡಿದ್ದೇವೆ. ನಾವು ಮುಂಬರುವಂತಹ ಸಂದರ್ಭದಲ್ಲಿ ಇವನ್ನೆಲ್ಲವನ್ನು ಒಂದು ಮಾಡಿ ತಾಯಿ ಭಾರತೆಯನ್ನ ಅಖಂಡವಾಗಿ ನೋಡುವ ಸಂಕಲ್ಪ ನಾವು ಪಡಬೇಕಾಗಿದೆ. ನಮ್ಮಲ್ಲಿ 800 ವರ್ಷಗಳ ಕಾಲ ಮುಸ್ಲಿಮರು ಆಳಿದ್ರು, 200 ವರ್ಷಗಳ ಕಾಲ ಬ್ರಿಟಿಷರು ಆಳಿದ್ರು. ಆದ್ರೂ ಈ ದೇಶದ ಬಡತನವಾಗಿಲ್ಲ. ಜಗತ್ತು ನಮ್ಮ ದೇಶದ ಸಂಪತ್ತನ್ನ, ಸಂಸ್ಕೃತಿಯನ್ನ, ಇತಿಹಾಸವನ್ನು ಹಾಳು ಮಾಡಿದ್ರು. ನಾವು ಬಡತನಕ್ಕೆ ದೂರಿಲ್ಲ. ಈಗ ನಾವು ಜಗತ್ತಿನ 4ನೇ ಸ್ಥಾನದಲ್ಲಿದ್ದೇವೆ. ಶ್ರೀಮಂತಿಕೆಗೆ ಅತ್ಯಂತ ವೇಗವಾಗಿ ಬರುತ್ತದೆ. ಮುಂಬರುವಂತ ಸಂದರ್ಭದಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿ ಬಂದೇ ಬರುತ್ತೆ, ಇದು ಪ್ರಶ್ನೆಯಿಲ್ಲ. ಯಾಕಂದ್ರೆ ಇಡೀ ಜಗತ್ತಿಗೆ ಅತಿ ಹೆಚ್ಚು ಶಿಕ್ಷಕರನ್ನ ಕೊಡುವಂತ ಯಾವ್ದಾದ್ರು ದೇಶ ಇದೆ ಅದು ನನ್ನ ಭಾರತ. ಇಡೀ ಜಗತ್ತಿಗೆ ಅತ್ಯಂತ ಹೆಚ್ಚು ಇಂಜಿನಿಯರ್ ಕೊಡುವಂತ ಯಾವ್ದಾದ್ರು ದೇಶ ಇದೆ ಅದು ನನ್ನ ದೇಶ ಭಾರತ. ಇಡೀ ಜಗತ್ತಿಗೆ ಅತಿ ಹೆಚ್ಚು ವಿಜ್ಞಾನಿಗಳು ಕೊಡುವಂತ ಯಾವ್ದಾದ್ರು ದೇಶ ಇದ್ರೆ ಅದು ನನ್ನ ಭಾರತ. ಇಡೀ ಜಗತ್ತಿಗೆ ಅತ್ಯಂತ ಹೆಚ್ಚು ಕಿಲೋಮೀಟರ್ ಹೊಂದಿರತಕ್ಕಂಥ ಯಾವ್ದಾದ್ರು ದೇಶ ಇದ್ರೆ ಅದು ನನ್ನ ಭಾರತ. ಯಾಕಂದ್ರೆ ಇಡೀ ಜಗತ್ತಿಗೆ ಯಾವ್ದಾದ್ರು ರಾಜಕಾರಣ ಮೂಲವನ್ನು ಹಿಡ್ಕೊಂಡವ್ರೆ ಅಲ್ಲೆಲ್ಲರೂ ಇರ್ತಕ್ಕಂಥವ್ರು ಭಾರತೀಯರೇ. ಈ ಜಗತ್ತಿನ ಎಲ್ಲ ತಂತ್ರಜ್ಞಾನ, ವಿಜ್ಞಾನ ಅವೆಲ್ಲವರ ಸಾಧನೆಯನ್ನು ಹಿಡ್ಕೊಂಡು ಹೋದಾಗ ಅಲ್ಲೆಲ್ಲ ಕ್ಷೇತ್ರದಲ್ಲೂ ಭಾರತದ ಮೂಲಕ ಹೊಂದಿದ್ದಾರೆ. ಅದಕ್ಕೋಸ್ಕರ ಮುಂದೆ ಭಾರತ ಮತ್ತೆ ವಿಶ್ವ ಗುರುವಾಗಿ ನಿಲ್ಲುವುದಕ್ಕೆ ಸಂದೇಹವಿಲ್ಲ. ನಿಮ್ಮೆಲ್ಲರ ಪರಿಶ್ರಮ ಇಂದ ನಮ್ಮ ಭಾರತ ಮತ್ತೆ ವಿಶ್ವ ಗುರುವಾಗುತ್ತಂತೆ ಒಂದು ಮಾತು. ಖಂಡಿತ ಅಣ್ಣರೇ, ನಮ್ಮ ಭಾರತ ವಿಶ್ವಗುರು ಆಗೇ ಆಗುತ್ತೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಸೊ ಕಾರ್ಯಕ್ರಮವನ್ನು ಈಗ ನಾನು ಹೇಳಿದಾಗೆ ಶಾಲೆಗಳಿಗೆ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮುಖ್ಯ ಶಿಕ್ಷಕರಾದಂಥ ಶ್ರೀ ಕಾಂಗ್ರೆಸ್ ಅವರು ನಡೆಸಿಕೊಡ್ಬೇಕಂತ ಕೇಳ್ತಾರೆ.